welcome back to new vlog. ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ. ಇವಾಗ ಬಂದು ಈವ್ನಿಂಗ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋಂಥದ್ದು. ವಾರ ಬಂದು ಶುಕ್ರವಾರ ಅಂತ ಹೇಳ್ಬೋದು. ಇವತ್ತು ಬಂದು ಫ್ರೈಡೇ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಕೂಗುಗೆ ಏನೋ ಸ್ನ್ಯಾಕ್ಸ್ ಮಾಡ್ಕೊಡ್ಬೇಕಂತೆ. ಅದು ತುಂಬ ದಿನದಿಂದ ಕೇಳ್ತಾ ಇದ್ದಾಳೆ. ತುಂಬ ದಿನದಿಂದ ಏನಲ್ಲ, ಸುಮಾರು ಒಂದು ವೀಕಿಂದ ಕೇಳ್ತಾ ಇದ್ದಾಳೆ. ಅದು ಏನು ಅಂತಂದರೆ ಕೇಳೋಣ ಬನ್ನಿ ಅವಳೇನೆ. ಈಗ ಹೇಳು ಸ್ನ್ಯಾಕ್ಸ್ ಮಾಡ್ಕೊಂಡು ವಿಡಿಯೋ ಕಂಟೆಂಟ್ ಆಗತ್ತೆ. ನಾನು ರೆಡಿ ಆಗಿಲ್ಲ, ನೀಟಾಗಿ ಆಮೇಲೆ ರೆಡಿ ಆಗ್ತೀನಿ. ಫ್ರೆಂಡ್ಸ್ ಹಿಂಗೆ ಮಾಡಿದ್ರೆ ನಾವು ಅವಳು ಹಂಗೆ ತೋರಿಸ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಒಂದ್ಸಲ ನೋಡ್ಕೊಂಬಿಡಿ ಅವಳು ಹಿಂಗಿದ್ದಾಳೆ ಅಂತ. ಗಬ್ಬಿ ಆಗಿದ್ದಾಳೆ, ವಡ್ಡಿ ಆಗಿದ್ದಾಳೆ, ರೆಡಿ ಆಗಿಲ್ವಂತೆ. ಅಮ್ಮ ಮಾತ್ರ ಈ ಥರ ಮೋಡ್ರನ್ನ ರೆಡಿ ಆಗಿಬಿಟ್ಟಿದ್ದಾಳೆ. ನಾನು ಮಾತ್ರ ಈಗ ರೆಡಿ ಆಗಿದ್ದೀನಿ ಅಂತ ಅವಳಿಗೆ ಎದ್ದು ರೆಡಿ ಆಗ್ತಾಯಿಲ್ಲ. ಅವಳು ಏನು ಕೇಳಿದ್ರು ಅಂದರೆ, ಒಂದು ಸ್ನ್ಯಾಕ್ಸ್ ಮಾಡಿಕೊಡು ನನಗೆ ಅಂತ ಕೇಳಿದಾಳೆ. ಅದು ಬಂದು ಯಾವ ಸ್ನ್ಯಾಕ್ಸು ಅಂತಂದರೆ ಹಾಗಲಕಾಯಿದು ಚಿಪ್ಸ್ ಮಾಡ್ಕೊಡ್ಬೇಕಂತೆ ಫ್ರೆಂಡ್ಸ್. ನನ್ನ ಕೂಗುಗೆ ಹಾಗಲಕಾಯಿ ಚಿಪ್ಸ್ ಅಂತೆ ತುಂಬ ಇಷ್ಟಪಟ್ಬಿಟ್ಟಿದ್ದಾಳೆ. ಹಾಗಲಕಾಯಿ ತೊಗೊಂಬಂದೆ ನೆನ್ನೆನೋ ಮನೇನ ಅನಿಸುತ್ತೆ. ಹಾಗಲಕಾಯಿ ತೊಗೊಂಬಂದಿದ್ದು ಮೊನ್ನೆ. ಅದು ಹಾಗೆ ಫ್ರಿಜ್ಜಲ್ಲಿದೆ. ಹಾಗಲಕಾಯಿ ಮಾತ್ರ ಯಾವತ್ತು ತಂದು ಹಂಗೆ ಇಟ್ಟು ಹೋಗ್ತಾನೆ ಇರುತ್ತೆ. ಅದು ಜಾಸ್ತಿ ಹಣ್ಣು ಆಗಕ್ಕೆ ಹೋಗಿರುತ್ತೆ. ಆವಾಗ ನಾನು ಅಡುಗೆ ಅದೇನಾದರೂ ಒಂದು ರೆಸಿಪಿ ಅಥವಾ ಪಲ್ಯ ಏನಾದರೂ ಮಾಡಿರ್ತೀನಿ. ಇಲ್ಲ ಅಂತಂದರೆ ಫುಲ್ ಅಲ್ಲೇ ಹೋಗಿರಬೇಕು. ಏನಂದರೆ ಫ್ರಿಜ್ಜಲ್ಲಿ ಅಲ್ಲಿವರೆಗೂ ಅದು ಮೂಸೆ ನೋಡಲ್ಲ, ಹಂಗೆ ಬಿಟ್ಟಿರ್ತೀನಿ. ಇವಾಗ ನಮ್ಮ ಕೂಗುಗೋಸ್ಕರ ಅವಳು ಕೇಳಿದಾಳೆ ಅಂತೇಳ್ಬಿಟ್ಟು ಹಾಗಲಕಾಯಿ ಚಿಪ್ಸ್ ಮಾಡ್ತಾಯಿದ್ದೀನಿ. ನಾನು ಹೇಗೆ ಮಾಡ್ತೀನಿ ಏನು ಎತ್ತ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಹಾಗೆ ಅದಕ್ಕೂ ಮುಂಚೆ ನಾನು ಹಾಗಲಕಾಯಿ ತೊಗೊಂಡೆಲ್ಲ ಹಾಗಲಕಾಯಿ ತೊಗೊಳ್ಳೋ ಅಷ್ಟೊತ್ತಿಗೆ ನೀವು ಏನು ಕೆಲಸ ಮಾಡಬೇಕು ಅಂದರೆ, ಬೆಳಿಗ್ಗೆಯಿಂದ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಏನಾದರೂ ತೊಗೊಂಡಿರ್ತೀನಲ್ವ, ಅದನ್ನು ನೋಡ್ಕೊಂಡು ಬನ್ನಿ. ಅಷ್ಟೊತ್ತಿಗೆ ನಾನು ಹಾಗಲಕಾಯಿ ತೆಗೆದು ಹೊರಗಡೆ ಇಟ್ಟಿರ್ತೀನಿ. ಆಮೇಲೆ ನಾನು ನೆಕ್ಸ್ಟ್ ಸಿಗ್ತೀನಿ. ಓಕೆ, ನಾವು ಹೋಗಿ ನೋಡ್ಕೊಂಡು ಬನ್ನಿ ಏನೇನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಬೆಳಿಗ್ಗೆಯಿಂದ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್, ಜಾಸ್ತಿ ಏನಿಲ್ಲ, ತೊಗೊಂಡಿರೋಂಥ ಕ್ಲಿಪ್ಪಿಂಗ್ಸನ್ನು ನಾನು ಆ್ಯಡ್ ಮಾಡ್ತೀನಿ. ನೀವು ಹೋಗಿ ನೋಡ್ಕೊಂಬನ್ನಿ, ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್? ಚಿಪ್ಸ್ ಮಾಡೋಣ ಬನ್ನಿ. ಅವಾಗ ಅದೆಲ್ಲ ನೋಡ್ಕೊಂಡು ಕಮ್ ಬ್ಯಾಕ್ ಆಗಿ ನನ್ನ ವ್ಲಾಗಿಗೆ. ಮುಂಚೆ ಎಲ್ಲ ನಾನು ಶುಕ್ರವಾರ ದೇವಸ್ಥಾನಕ್ಕೆ ಹೋಗುವಾಗ ಕತ್ಲ ಆಗೋದಕ್ಕಿಂತ ಮುಂಚೆನೇ ಬೇಗ ಹೋಗ್ಬಿಟ್ಟು ನಾನು ಆರತಿ ಮಾಡ್ಕೊಂಡು ಬರ್ತಾಯಿದ್ದೆ. ಒಂದು ಕಡೆಗೆ ನಡ್ಕೊಂಡು ಹೋಗಿ ಒಂಥರ ವಾಕು ಆಗುತ್ತೆ. ಅದ್ರ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಬಂದಂಗೆ ಅರ್ಲಿ ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋದಂದರೆ ಒಂಥರ ಈ ನವರಾತ್ರಿ ಆದಾಗಿಂದನೂ ಕೂಡ ನನಗೆ ಅರ್ಲಿ ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗಿ ಅಭ್ಯಾಸ ಆಗಿಬಿಟ್ಟಿತ್ತು. ಅದೇ ಕಂಟಿನ್ಯೂ ಮಾಡಿಬಿಟ್ಟಿದ್ದೆ. ಈಗ ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು ಅನ್ನೋ ಒಂದು ಕಾರಣದಿಂದ ನಾನು ಪೂಜೆನೂ ಲೇಟ್ ಆಗ್ತಿತ್ತಲ್ವ ಮನೆಯಲ್ಲಿ ಅಂತೇಳಿ ದೇವಸ್ಥಾನಕ್ಕೆ ಹೋಗೋದು ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಅದನ್ನೇ ಕಂಟಿನ್ಯೂ ಮಾಡಿದೆ. ಯಾಕಂದರೆ ನಂಗಂತೂ ಇವಾಗ ಬೇಗ ಎದ್ದು ಪೂಜೆ ಪುನಸ್ಕಾರ ಕತ್ಲೆ ಟೈಮಲ್ಲಿ ಮಾಡಬೇಕು ಅಂದರೆ ಆಗೋದಿಲ್ಲ. ಬಟ್ ಆದರೆ ಹಂಗಂತ ಪೂಜೆ ಮಾಡದೇ ಇರೋದಕ್ಕೂ ಆಗೋದಿಲ್ಲ ಅಂತೇಳಿ ಪೂಜೆ ಅಂತೂ ಕಂಟಿನ್ಯೂ ಮಾಡಿರ್ತೀನಿ. ಪೂಜೆಗೆ ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ ಸುಮಾರು 7:30 ಇಂದ 8-8:30 ಮೇಲೇ ಆಗೋಗಿರ್ತಾ ಇತ್ತು. ಅಂದರೆ ಅವಾಗಲೂ ಕೂಡ ಇನ್ನೂ ಜನನೇ ಬಂದಿರ್ತಿರ್ಲಿಲ್ಲ. ಅಂದರೆ ಈ ನಿಂಬೆಹಣ್ಣಿನ ಆರತಿ ಮಾಡೋ ಅಂಥವ್ರು ಬಂದೇ ಇರ್ತಿರ್ಲಿಲ್ಲ. ನಾನೇ ಫಸ್ಟೇ ಹೋಗಿ 6 ಗಂಟೆಗೆ ಮಾಡಿರ್ತಿದ್ದಂಥದ್ದು ಇಷ್ಟು ದಿನನೂ ಕೂಡ. ಇವಾಗ 2 ವೀಕಿಂದ ಸ್ವಲ್ಪ ಚೇಂಜಸ್ ಇದೆ. ದೇವಸ್ಥಾನಕ್ಕೆ ಹೋಗೋದು ಬರೋ ಅಂಥದ್ದು ಸುಮಾರು ಬೆಳಕರ್ದು ಅಂಗಡಿಗಳೆಲ್ಲ ಓಪನ್ ಆಗಿರ್ತವೆ. ಇರಲಿ ಪರವಾಗಿಲ್ಲ. ಅವಾಗಂತೂ 6 ಗಂಟೆಗೆ ಹೋಗಿ 6:30-7 ಗಂಟೆ ಅಷ್ಟೊತ್ತಿಗೆ ಬಂದುಬಿಡ್ತಿದ್ದೆ. ಇವಾಗ ಹೋಗೋದೇ 7:30-8 ಗಂಟೆ ಮೇಲೆ ಆಗೋದ್ರಿಂದ ನಾನು ಬರೋ ಅಷ್ಟೊತ್ತಿಗೆ ಸುಮಾರು 10 ಗಂಟೆ ಹತ್ತತ್ರ ಆಗೋಗಿರುತ್ತೆ. ಆದರೂ ಕೂಡ ಜನಗಳು ಇನ್ನೂ ತುಂಬಾ ನಿಧಾನಕ್ಕೆ ಬರ್ತಾ ಇರ್ತಾರೆ. ನಾನು ಹೋದಾಗ ಸುಮಾರು ಜನ, ಕಮ್ಮಿ ಜನನೇ ಇರ್ತಾರೆ ಆರತಿ ಮಾಡೋಂಥವ್ರು. ಆದರೆ ಪ್ರತಿಯೊಂದು ಶುಕ್ರವಾರ ಕಮ್ಮಿ ಜನ ಅಂತೂ ಏನು ಇರೋದಿಲ್ಲ. ಒಂದು 10 ಗಂಟೆ ಮೇಲಂತೂ ತುಂಬಾ ಜನ ಇರ್ತಾರೆ. ನಿಂಬೆಹಣ್ಣಿನ ಆರತಿ ಪೂಜೆ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಹೆಣ್ಮಕ್ಳು ಬಂದು ನಿಂಬೆಹಣ್ಣಿನ ಆರತಿ ಮಾಡೋವಂಥದ್ದು ದುರ್ಗಮ್ಮನ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಕಂಟಿನ್ಯೂ ಮಾಡಿದ್ದೀನಿ. ನಂದೊಂದು 21 ದಿನದ ಒಂದು ಆರತಿ ಕಂಪ್ಲೀಟ್ ಆಗಿ ಇವಾಗ 1 ವರ್ಷದ ಹತ್ತತ್ರ ಹೋಗ್ತಾ ಇದೆ. ಲೆಕ್ಕನೂ ಇಟ್ಟಿಲ್ಲ. ಅಂದರೆ ನಾನು ಮೇ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದಂಥದ್ದು. ನಾನು ವ್ಲಾಗ್ ಯಾವಾಗ ಸ್ಟಾರ್ಟ್ ಮಾಡಿದ್ದ ಆ ಟೈಮಲ್ಲೇ ಸ್ಟಾರ್ಟ್ ಮಾಡಿದ್ದಂಥದ್ದು. ಇವಾಗ ಮೇ ತಿಂಗಳು ಬಂದರೆ ಹತ್ತತ್ರ 1 ವರ್ಷ ಆಗುತ್ತೆ. ಮಧ್ಯದಲ್ಲಿ ಆಗೊಮ್ಮೆ ಈಗೊಮ್ಮೆ ಏನಾದರೂ ಗ್ಯಾಪ್ ಇತ್ತು ಅಂತಂದರೆ ಜೂನ್ ತಿಂಗಳು ಫುಲ್ ಫಿಲಪ್ ಮಾಡಿದೆ ಅಂತಂದರೆ ಕಂಪ್ಲೀಟ್ ನನಗೊಂದು ವರ್ಷ ಆಗೋಗ್ಬಿಡುತ್ತೆ ಒಂದು ಪೂಜೆ ಸ್ಟಾರ್ಟ್ ಮಾಡಿ. ವಾಟ್ ಆರ್ ಯು ಡೂಯಿಂಗ್? ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾ ಇದ್ದೀನಿ. ಇವಳು ಮಾಡ್ತಾ ಇದ್ದಾಳೆ. ನಾನು ಮಾಡ್ತೀನಿ ಅಂದರೆ ಪಾಪ ನೆನ್ನೆ ಮನೆಯಿಂದ ಒಂದೇ ಸಮಯ ಅಡುಗೆ ಮಾಡ್ತಾಳೆ. ಮೊನ್ನೆ ಎಲ್ಲ 1 ವರ್ಷ ಎಷ್ಟೊತ್ತಾದ್ರೂ ನಾನು ಮಾಡ್ತೀನಿ. ಅದಕ್ಕೆ ನಾನು ಮಾಡ್ತೀನಮ್ಮ ಅಂದರೆ ಮತ್ತೆ ತಿರುಗಿ ಬಂದು ನಿಂತ್ಬಿಟ್ಟವಳೆ. ಇಟ್ಟು ಕಲಿಸುವ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್.
ಪೂಜೆ ಅಂತೂ ಆಯಿತು, ದೇವಸ್ಥಾನಕ್ಕಂತೂ ಹೋದ್ವಿ. ಪ್ರತಿ ಸಲ ದೇವಸ್ಥಾನಕ್ಕೆ ಹೋಗೋದಂತ ತೋರಿಸಿಲ್ಲ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ವೈಟ್ ಕಲರ್ ನೈಲ್ ಪಾಲಿಶ್ ತೊಗೊಂಬಂದಿದ್ದೆ ಅಲ್ವಾ, ಅದನ್ನು ನೋಡಿದೆ. ನಂಗೆ ವೈಟ್ ಕಲರ್ ನೈಲ್ ಪಾಲಿಶು ತುಂಬ ಒಂದೂವರೆ ವರ್ಷದ ಹಿಂಚಿಂದನೂ ನನಗೆ ತುಂಬಾ ಆಸೆ ಇತ್ತು, ಇನ್ನು ವೈಟ್ ಕಲರ್ದು ಹಾಕ್ಕೋಬೇಕು ನೈಲ್ ಪಾಲಿಶು ಅಂತೇಳಿ. ಬಟ್ ಆದರೆ ಯಾವಾಗ ಹೋದ್ರೂ ಮರಿತಾ ಇದ್ದೆ. ಒಂದು ಬ್ಯಾಂಗಲ್ ಶಾಪ್ಗೆ ಹೋದರೆ ಯಾವಾಗೋದ್ರೂ ಮರಿತಾ ಇದ್ದೆ. ಮೊನ್ನೆ ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದಿತ್ತಲ್ವ, ಅದು ಸುಮ್ಮನೆ ಹಂಗೇನೆ ಬಿಟ್ಟರೆ ಸುಮ್ಮನೆ ಹಾಳಾಗ್ಬಿಡುತ್ತೆ, ಗಟ್ಟಿಗಾಗಿ ವೇಸ್ಟ್ ಆಗಿಬಿಡುತ್ತೆ ಅಂತ ನಾನು ವ್ಲಾಗ್ ಮಾಡೋಂಥ ಟೈಮಲ್ಲಿ ಅಪ್ಲೈ ಮಾಡ್ಕೊತಾ ಇರೋಂಥದ್ದು ವೈಟ್ ಒಂದು ನೈಲ್ ಪಾಲಿಶು. ಚೆನ್ನಾಗಿ ಅನಿಸುತ್ತೆ, ಒಂಥರ ವೆರೈಟಿಯಾಗಿ. ಇದೇ ಫಸ್ಟ್ ಟೈಮ್ ಅಲ್ವಾ ಆಗ್ತಾ ಇರೋಂಥದ್ದು, ಅಂದರೆ ಇದೇ ಫಸ್ಟ್ ಟೈಮ್ ಅಂದರೆ ಈ ಬಾಟ್ಲು ಫಸ್ಟ್ ಟೈಮು. ಬಟ್ ಅದೇ ಈ ಬಾಟ್ಲಿಂದ ನಾನು ಅಪ್ಲೈ ಮಾಡ್ತಿರೋಂಥದ್ದು 2ನೇ ಸಲ, ಅಂದರೆ ಸೆಕೆಂಡ್ ಟೈಮ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಕಾಣ್ತಾ ಇತ್ತು ವೈಟ್ ಒಂದು ನೈಲ್ ಪಾಲಿಶು. ನಮ್ಮ ಕೂಕು ಅಂತೂ ಒಂಚೂರು ಇಂಟ್ರೆಸ್ಟ್ ಇಲ್ಲ ಒಂದು ನೈಲ್ ಪಾಲಿಶಿನ ಬಗ್ಗೆ, ಅಪ್ಲೈ ಮಾಡಬೇಕು ಹಾಕೋಬೇಕು ಅನ್ನೋಂಥದ್ದು. ನಾನು ಮಾತ್ರ ತೊಗೊಂಡು ಬಂದಿದ್ದೆ ಹಾಕ್ಕೊಂಡಿರೋಂಥದ್ದು. ನೋಡಬೇಕು ಅವಳು ಯಾವಾಗ ಆಸೆ ಪಟ್ಟು ಹಾಕ್ಕೊಂತಾಳೆ. ಅವಳು ಬೇರೆ ಕಲರ್ಸ್ ಇದ್ದಾವೆ, ಅವನ್ನ ಹಾಕ್ಕೊತಾಳೇನೋ ಗೊತ್ತಿಲ್ಲ. ಪಲ್ಯ ಮಾಡಬೇಕಾಗುತ್ತೆ. ಈಗ ನಾನು ಇವೆರಡರನ್ನು ಮಾಡ್ತೀನಿ ಫ್ರೆಂಡ್ಸ್, ಇವೆರಡರನ್ನು ಮಾಡ್ತೀನಿ. ನೆನ್ನೆ ತಂದವು ಮೇಲಿಟ್ಟಿದ್ದೀನಿ, ಅದಕ್ಕೆ ಓ ಸರಿ ತಂದಿಲ್ಲಮ್ಮ. ಇನ್ನು ಓ ಸತಿ ಹತ್ತು ಸತಿ ತಗೊಂಡು ಬಂದಿದ್ದು. ಈ ಹೂವು ಫ್ರೆಶ್ ಆಗಿ ಇಲ್ಲದೆ ಇರೋದು ನೋಡಿದರೆ ಪೂಜೆ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಅದಕ್ಕೋಸ್ಕರ ಹೋದ್ವಾರ ಸಾಯಂಕಾಲದ ಹೊತ್ತು ನಾನು ಪೂಜೆನೇ ಕೂಡ ಮಾಡಿರಲಿಲ್ಲ, ಅದನ್ನು ಶೂಟು ಕೂಡ ಮಾಡ್ಕೊಂಡಿರಲಿಲ್ಲ ನಾನು ವಿಡಿಯೋದಲ್ಲಿ ಹಾಕಲಿಕ್ಕೆ. ಈ ಸಲ ಪೂಜೆ ಏನಕ್ಕೆ ಮಾಡಿದೆ ಅಂದರೆ ಸ್ವಲ್ಪ ಕಳೆಯಾಗಿತ್ತು ಹೂವು ಎಲ್ಲನೂ. ಅದು ನೋಡಿದರೆ ಪೂಜೆ ಮಾಡಬೇಕು ಅನಿಸ್ತಾಯಿತ್ತು, ಎಷ್ಟು ಚೆನ್ನಾಗಿ ಅನಿಸ್ತಾಯಿತ್ತು ಪೂಜೆ ಮಾಡೋ ಒಂದು ಕಳೆ ಒಂಥರ ಗ್ರ್ಯಾಂಡಾಗಿ ಒಂಥರ ಎದ್ದು ಕಾಣ್ತಾ ಇತ್ತು. ಹಾಗಾಗಿ ನಾನು ಸಾಯಂಕಾಲನೂ ಕೂಡ ಪೂಜೆ ಮಾಡಿದೆ. ಇಲ್ಲ ಅಂತಂದಿದ್ರೆ ಹೂವು ಬಾಡಿರೋದು ನೋಡಿದರೆ ಪೂಜೆ ಮಾಡಬೇಕು ಅಂತಲೇ ಅನ್ಸಲ್ಲ. ಯಾಕಂದರೆ ಇವತ್ತು ವಾರ ಮಾಡಿದ್ದೀವೋ ಇಲ್ಲೋ ಅನ್ನೋ ಥರ ಒಂದು ಕನ್ಫ್ಯೂಸ್ ಆಗ್ತಾಯಿತ್ತು ನನಗೆ. ಹೋದ್ವಾರ ನಾನು ಸಾಯಂಕಾಲ ಪೂಜೆನೂ ಕೂಡ ಮಾಡಲಿಲ್ಲ, ಹೂವೆಲ್ಲ ಸ್ವಲ್ಪ ಬಾಡೋದಂಗೆ ಆಗಿದ್ದ ಒಂದು ಕಾರಣದಿಂದ. ಅದನ್ನು ನೆನೆಸ್ಕೊಂಡು ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಕಳೆ ಆಗಿದ್ದಾವಲ್ಲ ಅಂತೇಳ್ಬಿಟ್ಟು ಉದ್ಗಡ್ಡಿ ಹಚ್ಚಿದೆ. ಇಲ್ಲಾಂದರೆ ನಾನು ಶುಕ್ರವಾರ ಸಾಯಂಕಾಲ ಹಚ್ಚೋದಿಲ್ಲ ಅಂತಲ್ಲ, ಕೆಲವೊಂದು ಸಲ ಈ ಹೂವು ಇಟ್ಟಿರೋದು ಈ ಬೇಸಿಗೆಗಾಲದಲ್ಲಿ ಒಂದು ಸ್ವಲ್ಪ ಹೊತ್ತಿಗೆ ಬಾಡೋಗ್ಬಿಟ್ಟಿರುತ್ತೆ. ಅದೆಲ್ಲ ನೋಡಿದರೆ ಮತ್ತೆ ತಿರ್ಗಿ ಇವತ್ತು ವಾರ ಮಾಡಿದ್ದೀವೋ ಇಲ್ವೋ, ಪೂಜೆ ಮಾಡಬೇಕೋ ಬಿಡಬೇಕು ಅನ್ಸೋದಿಲ್ಲ. ಪೂಜೆನೂ ಕೂಡ ಮಾಡಬೇಕು ಅಂತ ಇಂಟ್ರೆಸ್ಟು ಬರೋದಿಲ್ಲ, ಹಾಗೆ ಅನಿಸ್ತಿತ್ತು ಹೋದ್ವಾರ. ಈ ಸಲ ಅದಕ್ಕೋಸ್ಕರ ಹೂವು ಕಳೆ ಆಗಿರೋದು ನೋಡಿ ನಾನು ಪೂಜೆ ಮಾಡಿದಂಥದ್ದು. ಮತ್ತು ಸಾಯಂಕಾಲ ನಮ್ಮ ಕೂಕು ಸ್ನ್ಯಾಕ್ಸ್ ಮಾಡಿಕೊಡು ಹಾಗಲಕಾಯಿದ್ದು ಅಂತೇಳ್ಬಿಟ್ಟು ತುಂಬಾ ಇಷ್ಟಪಟ್ಟು ಕೇಳ್ತಾಯಿದ್ಲು. ಹಾಗಲಕಾಯಿದ್ದು ಪಲ್ಯ, ಹಾಗಲಕಾಯಿದ್ದು ಸಾಂಬಾರು, ಅಥವಾ ಹಾಗಲಕಾಯಿದ್ದು ಒಂದು ಏನು ಹೇಳ್ತಾರೆ ಚಿಪ್ಸು, ಈ ಥರದ್ದೆಲ್ಲ ಅವಳಿಗೆ ವೆರೈಟಿ ಕೇಳ್ತಾಳೆ. ಇದೇ ಫಸ್ಟ್ ಟೈಮ್ ನಾನು ಕೂಡ ಹಾಗಲಕಾಯಿದ್ದು ಒಂದು ಚಿಪ್ಸ್ ಮಾಡ್ತಾ ಇರೋಂಥದ್ದು. ಅದಕ್ಕೋಸ್ಕರ ವೀಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ. ಇದಕ್ಕೆ ಕಡಲೆ ಹಿಟ್ಟು ಮನೆಯಲ್ಲಿ ಇರಲಿಲ್ಲ, ಅದಕ್ಕೆ ನಾನು ಮೆಟ್ಲೆಲ್ಲ ಇಳಿದು 4-5 ಸ್ಟೆಪ್ಸ್ ಇದೆ ರೌಂಡು, ಅದನ್ನೆಲ್ಲ ಇಳಿದು ಹೋಗಿ ಬರೋದಕ್ಕಾಗಲ್ಲ, ನನಗೆ ಸುಸ್ತಾಗುತ್ತೆ. ಒಂದು ದಿನಕ್ಕೆ ಒಂದು ಸಲ ಮಾತ್ರ ಕೆಳಗಿಳಿದು ಹೋಗೋಂಥದ್ದು, ಪದೇ ಪದೇ ಹೋಗೋಕ್ಕಾಗೋದಿಲ್ಲ. ಇಷ್ಟೊಂದು ಅಫ್ಟಿಯರ್ ಮನೆ ಜಾಸ್ತಿ 4-3 ಮೇಲೆ ಮಾಡೋದಕ್ಕೆ ಹೋಗಲೇಬಾರ್ದು ಅನ್ನೋ ಒಂದು ಪಾಠ ಕಲ್ತಿದ್ದಾಯಿತು. ಹಾಗಾಗಿ ಒಂದು ಸಣ್ಣ ಪುಟ್ಕು ಅಂಗಡಿಗೆ ಹೋಗೋಕ್ಕೆ ಬರಲ್ಲ, ಎಲ್ಲ ಒಂದು ಲೀಸ್ಟ್ ಮಾಡ್ಕೊಂಡು ದಿನಕ್ಕೊಂದು ಸಲ ಒಂದು 5-6 ಮೇಲೆ ಲೀಸ್ಟ್ ಇದ್ದೇ ಇರುತ್ತೆ ಏನಾದರೂ ತರೋವಂಥದ್ದು. ಹಾಗಾಗಿ ನಾನು ಈ ಕಡಲೆ ಹಿಟ್ಟು ಇಲ್ದಿದ್ರು ಕೂಡ ಒಂದು ಐಡಿಯಾ ಮಾಡಿದೆ, ಈಗ ಕಡಲೆ ಹಿಟ್ಟು ಬೇಕೇ ಬೇಕು ಇದಕ್ಕೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಬರೀ ಕಾರ್ನ್ಫ್ಲೋರ್ ಮೈದಾ ಹಿಟ್ಟು ಹಾಕಿ ಮಾಡೋದ್ರಲ್ಲಿ ಏನೋ ನನಗೆ ಅಷ್ಟೊಂದು ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ. ಕಡಲೆ ಹಿಟ್ಟು ಹಾಕಿ ಮಾಡೋಂಥದ್ದು ನಾನು ಕೂಡ ಬೇರೆಯವರೆಲ್ಲ ನೋಡಿದ್ದು. ಹಾಗಾಗಿ ಕಡಲೆ ಹಿಟ್ಟು ಬೇಕು ಅಂತೇಳ್ಬಿಟ್ಟು ಕಡಲೆನ ನಾನು ಮಿಕ್ಸಿಗೆ ಹಾಕ್ಕೊತಾ ಇರೋಂಥದ್ದು. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕಡಲೆನ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ನಾನು ಹಾಗಲಕಾಯಿ ಒಂದು ಚಿಪ್ಸಿಗೆ ಆ್ಯಡ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಈ ಕಡಲೆ ಇದೆಯಲ್ಲ ಹುರ್ಗಡ್ಲೆ, ಅದನ್ನು ನಾನು ಮಿಕ್ಸಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇದಕ್ಕಿವಾಗ ಸಣ್ಣದಾಗಿ ನಾವು ಹಾಗಲಕಾಯಿನ ಸಣ್ಣ ಲೇಯರಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ದಪ್ಪ ಅಂತಂದರೆ ಎಣ್ಣೆಯಲ್ಲಿ ತುಂಬ ಹೊತ್ತು ಫ್ರೈ ಮಾಡಬೇಕಾಗುತ್ತೆ, ಸುಮ್ಮನೆ ಗ್ಯಾಸು ವೇಸ್ಟ್ ಆಗುತ್ತೆ, ಎಣ್ಣೆನೂ ಜಾಸ್ತಿ ಎಳ್ಕೊಳ್ಳುತ್ತೆ. ಬೇಗ ಆಗಬೇಕು ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಅಂತಂದರೆ ಲೇಯರು ಸಣ್ಣ ಇರಬೇಕು. ಹಾಗಾಗಿ ಇವಾಗ ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಏನಂತಂದರೆ ಈ ಹಾಗಲಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದರಲ್ಲಿರೋ ಅಂಥ ಸೀಡ್ಸ್ನೆಲ್ಲ ಸೈಡಿಗೆ ಎತ್ತಿಟ್ಕೋಬೇಕಾಗುತ್ತೆ. ಅದು ಸೀಡ್ಸ್ ಅಂತಂದರೆ ನಾವು ಫ್ರೈ ಮಾಡಿದ್ರು ಕೂಡ ಮತ್ತೆ ಕರಿ ಅನ್ನೋಂಥ ಚಾನ್ಸ್ ಇರುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗಲ್ಲ.
ಹಂಗಾಗಿ ಅದು ಸೀಡ್ಸ್ ಯಾರೂ ಹಾಕೋದು ಇಲ್ಲ ನಾನು ನೋಡಿರೋ ಪ್ರಕಾರ, ಹಾಗಾಗಿ ತೆಗೀತಾ ಇದ್ದೀನಿ. ಇವಾಗ ಸಣ್ಣದಾಗಿ ಲೇಯರೆಲ್ಲ ಸಣ್ಣದಾಗಿ ಬರಬೇಕು ಅಂತೇಳಿ ತೆಳುವಾಗಿ ಹೆಚ್ಚಿದಂಥದ್ದು. ಬಟ್ ಆದರೆ ನನಗೆ ಈ ಒಂದು ಕಲರಿನ ಒಂದು ಹಾಗಲಕಾಯಿದು ಚಿಪ್ಸ್ ಮಾಡಲಿಕ್ಕೆ ಇಷ್ಟನೇ ಇರಲಿಲ್ಲ. ಬಟ್ ಆದರೆ ನಾನು ಲಾಸ್ಟ್ ಟೈಮ್ ಹೋದಾಗ ತರಕಾರಿ ತರುವಾಗ ಗ್ರೀನ್ ಕಲರು, ಗ್ರೀನ್ ಕಲರಲ್ಲಿರೋಂಥ ಹಾಗಲಕಾಯಿ ನನ್ನ ಕಣ್ಣಿಗೆ ಕಾಣಲೇ ಇಲ್ಲ. ಮತ್ತೆ ತಿರ್ಗಿ ಇದಕ್ಕೋಸ್ಕರ ನಾನು ಹೋಗೋದಿಲ್ಲ. ಸುಮಾರು ಇಲ್ಲಿ 4 ವಾರದಿಂದನೂ ನಾನು ಅನ್ಕೊತಾನೆ ಇದ್ದೆ, ಈ ಒಂದು ಚಿಪ್ಸ್ ಮಾಡಬೇಕು. ನಮ್ಮ ಕೂಕು ಹೇಳ್ದಾಗಿಂದನೂ ಕೂಡ ಆಗ್ತಾನೆ ಇರಲಿಲ್ಲ, ಮರ್ತು ಹೋಗ್ತಾಯಿತ್ತು. ಹಾಗಲಕಾಯಿ ಸಿಗ್ತಾ ಇಲ್ಲ, ಅಥವಾ ನಾನೇ ಮರ್ತು ಬರ್ತಾಯಿದ್ದೆ, ಹೀಗಾಗ್ತಾಯಿತ್ತು. ಈಗ ಸಿಕ್ಕಿರೋ ಒಂದು ಈ ಕಲರ್ ಹಾಗಲಕಾಯಿನೇ ತೊಗೊಂಬಂದೆ, ಹೆಂಗಾಗುತ್ತೋ ನೋಡೋಣ ಅಂತೇಳಿ. ನಾನು ಮಾಡ್ತಿರೋ ಅಂಥ ಈ ಒಂದು ಚಿಪ್ಸಿನ ರೆಸಿಪಿ ಇದೇ ಫಸ್ಟ್ ಟೈಮ್ ಮಾಡ್ತಿರೋಂಥದ್ದು. ನೋಡೋಣ ಹೇಗೆ ಬರುತ್ತೆ. ನಮ್ಮ ಕೂಕು ಕೇಳಿದಾಳೆ ಅಂತ ಮಾಡ್ತಾ ಇದ್ದೀನಿ. ತುಂಬಾ ಶೆಕೆ ಆಗ್ತಾಯಿದೆ, ಅಲ್ಲಿ ಫ್ಯಾನ್ ಸೌಂಡೂ ಕೂಡ ಬರ್ತಾ ಇರ್ಬೋದು. ನೋಡಿ ಈ ರೀತಿ ಇವನ್ನ ಇಟ್ಕೊಂಡಿದ್ದೀನಿ ಸಣ್ಣದಾಗೆ. ನನಗೆ ಕಪ್ಪುದು ಬರ್ತಲ್ಲ, ಗ್ರೀನ್ ಕಲರು, ಕಪ್ಪು ಗ್ರೀನ್ ಬರ್ತಲ್ಲ, ಆ ಥರದ್ದು ಚಿಪ್ಸ್ ಮಾಡಲಿಕ್ಕೆ ಆ ಥರದ್ದು ಒಂದು ಹಾಗಲಕಾಯಿ ಬೇಕಾಗಿತ್ತು. ಅದು ಸಿಗಲಿಲ್ಲ ನಾನು ಮನೆ ದಿನ ಮಾರ್ಕೆಟಿಗೆ ಹೋದಾಗ. ಹಾಗೆ ಇದು ಸಿಕ್ತು. ವೈಟ್ ಅಂದಂಗೆ ಈ ಹಾಗಲಕಾಯಿ ಅಂದೇ ಇಷ್ಟ ಆಗಲ್ಲ. ಬಟ್ ಅದು ಚಿಪ್ಸ್ ಟ್ರೈ ಮಾಡುವ, ಹೆಂಗೆ ಬರುತ್ತೆ ನೋಡೋಣ. ಚಿಪ್ಸ್ ಕ್ವಾಂಟಿಟಿ ಅಥವಾ ಅದರೆಲ್ಲ ಒಂಥರ ಟೇಸ್ಟ್ ಕ್ವಾಂಟಿಟಿ ಎಲ್ಲ ಚೆನ್ನಾಗಿತ್ತು ಅಂತಂದರೆ, ಕಪ್ಪು ಗ್ರೀನ್ ಬರುತ್ತಲ್ಲ, ಬ್ಲ್ಯಾಕ್ ಗ್ರೀನ್ ಥರ ಇರುತ್ತಲ್ಲ ಒಂದು ಹಾಗಲಕಾಯಿ, ಅದನ್ನು ತೊಗೊಂಬಂದು ಮಾಡಿ ಆಶುಂಗೆ ಕೊಡ್ತೀನಿ, ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ. ಇದು ಚೆನ್ನಾಗಿ ಬಂದರೆ ಬನ್ನಿ. ಇವಾಗ ನಾನು ಇದಕ್ಕೆ ಏನೇನೆಲ್ಲ ಹಾಕ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇಲ್ಲಿ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ನಾನು ಸ್ವಲ್ಪ ಮಟ್ಟಿಗೆ ಹಾಕ್ಕೊತಾ ಇರೋಂಥದ್ದು ಕಡಲೆ ಹಿಟ್ಟು. ಹಾಗೆ 1 ಸ್ಪೂನ್ ಕಾರ್ನ್ಫ್ಲೋರ್ದು ಹಿಟ್ಟು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರ ಹಾಕ್ತಾ ಇದ್ದೀನಿ, ಖಾರದ ಪುಡಿ, ಸ್ವಲ್ಪ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಮಟ್ಟಿಗೆ ನೀರನ್ನ ಸುಮ್ಮನೆ ಚಿಮ್ಮಿಸ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ನಾವು ಈ ಮೆಣಸಿನ್ಕಾಯಿ ಬೋಂಡ ಮಾಡ್ತೀವಲ್ಲ, ಆ ರೀತಿ ಎಲ್ಲ ನಾವು ತೆಳುವಾಗಿ ಕಲ್ಸೋಕೆ ಹೋಗಬಾರ್ದು. ಏನಂದರೆ ನಾವು ಹಾಕಿರೋಂಥ ಹಿಟ್ಟೆಲ್ಲನೂ ಈ ಒಂದು ಹಾಗಲಕಾಯಿ ಲೇಯರ್ ಮೇಲೆ ಕೂತ್ಕೋಬೇಕು, ಆ ಥರ ಕಲಿಸ್ಕೋಬೇಕಾಗುತ್ತೆ. ಆ ಥರ ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಹಿಟ್ಟೆಲ್ಲನೂ ಕೂಡ. ಈಗ ನೋಡಿ, ನಾನು ಈ ರೀತಿ ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಈ ಕಡೆ ಸ್ಟವ್ ಹಚ್ಚಿ ಇವಾಗ ಇಲ್ಲಿ ಒಂದು ಬಾಣಲಿಗೆ ಆಯಿಲ್ ಹಾಕಿ ಚೆನ್ನಾಗಿ ಅದನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಒಂದೊಂದೇ ಈ ಒಂದು ಹಾಗಲಕಾಯಿ ಲೇಯರ್ನ ನಾನು ಬಿಡಬೇಕಾಗುತ್ತೆ. ನೀಟಾಗಿ ಅದು ಫ್ರೈ ಆಗಬೇಕು. ಸ್ವಲ್ಪ ಉರಿ ಜಾಸ್ತಿ ಇದ್ದು ನಾವು ಅದನ್ನು ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ. ಉರಿ ಸಣ್ಣ ಇಟ್ಟು ನಾವು ಮಾಡ್ತೀವಂದರೆ ಅದು ತುಂಬಾ ಟೈಮ್ ತಗೊಳುತ್ತೆ. ನಮಗಂತೂ ನಿಂತು ಸಾಕಾಗುತ್ತೆ, ಮತ್ತು ಬೇಗನೂ ಆಗಲ್ಲ. ಯಾಕಂದರೆ ಈ ಒಂದು ಹಾಗಲಕಾಯಿ ತುಂಬಾ ಹಸಿ ಇರುತ್ತೆ ಅಲ್ಲ. ಇಲ್ಲಿ ಒಂದು ಬದನೆಕಾಯಿ, ಹಸಿರುಗಾಯಿ ಹಾಗೆ ಟೊಮೊಟೊ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದ್ರದ್ದು ಒಂದು ಸಾಂಬಾರು ಮಾಡ್ತೀನಿ. ಸಾಂಬಾರು ಅಂದರೆ ಗೊಜ್ಜು ಥರ. ಅದನ್ನು ನಾನು ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತೀನಿ. ಮುದ್ದೆ ಒಳ್ಳೆ ಸೂಪರ್ ಡೂಪರು, ಅದನ್ನು ಕೂಡ ಮಾಡುವ, ಚಪಾತಿಗೂ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ಇವಾಗ ನಾನು ಹಾಗಲಕಾಯಿನ ಎಣ್ಣೆಲಿ ಹಾಕಿ ಇಟ್ಟಿದ್ದೀನಲ್ವ, ಅದಕ್ಕಂತೂ ತುಂಬಾ ಉರಿ ಕೊಟ್ರೆ ಬೇಗ ಆಗೋವಂಥದ್ದು. ನಾವೇನಾದರೂ ಸಣ್ಣ ಉರಿಲಿ ಇಟ್ಟು ನಾವು ಅದನ್ನು ಏನು ತಿರುಗಿಸಿ ನಾವು ನೋಡ್ತೀವಿ ಅಂತಂದ್ರೂ ಖಂಡಿತ ಬೇಗ ಆಗೋದೇ ಇಲ್ಲ. ಯಾಕಂದರೆ ಅದು ತುಂಬಾ ಸ್ವಲ್ಪ ಉರಿ ಜಾಸ್ತಿ ಕೊಟ್ಟಾಗಲೇ ಅದು ಬೇಗ ಆಗೋವಂಥದ್ದು. ಆಮೇಲೆ ಇನ್ನೇನು ಇಳಿಸ್ತೀವಿ ಅನ್ನೋಂಥ ಮೂಮೆಂಟಲ್ಲಿ ನಾವು ಉರಿನ ಕಮ್ಮಿ ಕೊಡಬೇಕಾಗುತ್ತೆ. ಕೂಕು ಏನೋ ಮಾತಾಡ್ತಾಯಿದ್ದು, ಹಂಗೇನೇನೋ ಮಾತಾಡಿಕೊಂಡು ಏನೋ ಹೇಳ್ತಾಯಿದ್ಲು ಜೋಕು. ಅದಕ್ಕೆ ನಾನು ಏನೋ ಹೇಳ್ತಾ ನಕ್ಕೊಂತ ಅಡುಗೆ ಮಾಡ್ತಿದ್ದಂಥದ್ದು. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಉರಿ ಜಾಸ್ತಿ ಕೊಟ್ಟಿದ್ದೀನಿ. ಹಂಗಾಗೋದಕ್ಕೆ ಒಂದು 10-15 ಮಿನಿಟ್ಸಿಗೆ ಒಂದೊಂದು ಸರ್ತಿಗೆ ನಾನು ಏನು ಹಾಗಲಕಾಯಿ ಹಾಕ್ತಾಯಿದ್ದೆ ಅಲ್ವಾ ಎಣ್ಣೆ ಒಳಗಡೆ, ಅದು ಒಂದು 10-15 ಮಿನಿಟ್ಸ್ ತೊಗೊತಾ ಇತ್ತು. ಒಂದು ಸರ್ತಿ ಆ ಚಿಪ್ಸ್ಗಳೆಲ್ಲನೂ ಒಂದಿಬ್ಬೆ ಹಾಕಿ ರೆಡಿ ಆಗಲಿಕ್ಕೆ. ಇದು ಈಸಿಯಾಗಿ ಬರ್ಬೇಕು. ಹಿಂಗೆ ಯಾವಾಗ ಆಗೈತೆ ಅಂತ ಎತ್ತುವಾಗ ಕಚ್ಕಂತ ಅಲ್ಲೇ ಇತ್ತು ಅಂದರೆ ಈಸಿಯಾಗಿ ತಿರ್ಸೋಕ್ಕಾಗಲಿಲ್ಲ ಅಂದರೆ ಅದು ಇನ್ನೂ ಫ್ರೈ ಆಗಿಲ್ಲ ಅಂತ ಅರ್ಥ. ಈ ಥರ ತಿರ್ಸೋಕ್ಕೆ ಈಸಿಯಾಗಿ ಬರಬೇಕು. ಅವಾಗ ಆಗಿದೆ ಇದು ಒಂದು ಅಂತ. ಉರಿ ಜಾಸ್ತಿ ಮಾಡೋದು ಬೇಗ ಆಗ್ಬಿಡ್ತಾರೆ. ಸಣ್ಣೂರಿನ ಮಾಡಬಾರ್ದು ಇದೆಲ್ಲ. ಚಿಪ್ಸು ಡ್ರೈ ಗೋಬಿ ಎಲ್ಲನೂ ಕ್ರಿಸ್ಪಿ ಆಗೈತೆ, ಟಕ ಅಂತ ಐತೆ.
ಸಕ್ಕತ್ತಾಗಿದೆ. ಹೌದಾ? ವಾವ್, ಚಿಪ್ಸ್ ಐತೆ. ಮುದ್ದೆಗೆ ಗೊಜ್ಜಿಗೆ ಸಕ್ಕತ್ತಾಗಿಲ್ಲ. ತಾಂತೇನು ಕಾನ್ಫರ್ ಹಾಕಿ ಮಾಡಿಲ್ಲ. ಚೆನ್ನಾಗೈತೆ. ಅಲ್ಲ ಇವಾಗ ಫ್ರೆಶ್ ಆಗಿರೋಂಥದ್ದು ಕರಿಬೇವನ್ನ ಹಾಕಿ ಚಟಪಟ ಅನಿಸಿ ಈ ಒಂದು ಹಾಗಲಕಾಯಿ ಚಿಪ್ಸ್ ಮೇಲೆ ಹಾಕಲಿಲ್ಲ ಅಂದರೆ ಏನು ಚೆನ್ನಾಗಿರುತ್ತಲ್ವ. ಹಾಗಲಕಾಯಿ ಚಿಪ್ಸ್ ಅಂತಲೇ ಅನಿಸಲ್ಲ. ಏನೇ ಅಂದರೂ ಈ ಒಂದು ಬೋಂಡ ಅಥವಾ ಈರುಳ್ಳಿ ಬೋಂಡ ಈ ಥರದೊಂದು ಏನಾದರೂ ಮನೇಲಿ ಸ್ನ್ಯಾಕ್ಸ್ ಮಾಡಿದಾಗ ಈ ಥರ ಒಂದು ಕರಿಬೇವನ್ನ ಚಿಟಪಟ ಅನಿಸಿ ಮೇಲೆ ಹಾಕಿದಾಗಲೇ ಅದು ಒಂಥರ ಸ್ನ್ಯಾಕ್ಸ್ ಅನ್ನೋ ರೀತಿಯಲ್ಲಿ ನಮ್ಮ ಕಣ್ಣಿಗೆ ಕಾಣೋಂಥದ್ದು ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ನಾವು ಎಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೂ ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗೂ ಕಾಣುತ್ತೆ. ಏನೋ ಒಂಥರ ಸಮಥಿಂಗು ಮಧ್ಯದಲ್ಲಿ ತಿಂತ ಅದನ್ನು ಕೂಡ ಕರಿಬೇವು ತಿಂದರೂ ಕೂಡ ಇನ್ನೂ ಸ್ವಲ್ಪ ವೆರೈಟಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಗೊತ್ತಾ ಫ್ರೆಂಡ್ಸ್. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಮುದ್ದೆ ಗೊಜ್ಜು ಆ ಥರದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ವಾವ್, ಕ್ರಿಸ್ಪಿಯಾಗಿ ಇಷ್ಟಪಡೋಂಥವ್ರು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಬರುತ್ತೆ. ತಾಕು ಕೂತೀನಿ ತುಪ್ಪ. ಫ್ರೆಂಡ್ಸ್, ಈ ಒಂದು ಗೊಜ್ಜು ನಾನು ಹೇಗೆ ಮಾಡಿದ್ದೀನಿ ಅಂದರೆ ಫಸ್ಟೇ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಹಸಿರುಗಾಯಿ ಹಾಕ್ಕೊಂಡು ಚೆನ್ನಾಗಿ ಮಸ್ಕೊಂಡಿದ್ದೀನಿ ಈ ಲೋಟದಿಂದ, ಈ ಗ್ಲಾಸಿಂದ. ಆಮೇಲೆ ಟೊಮೊಟೊ ಇತ್ತಲ್ಲ, ಟೊಮೊಟೊ ನೀವು ಬೇಕಿದ್ರೆ ಸಿಪ್ಪೆ ಇರುತ್ತಲ್ವ, ಈ ಸಿಪ್ಪೆ ತೆಗಿಬೋದು. ನನಗೆ ಯಾಕೋ ತೆಗಿದಕ್ಕೆ ಇಷ್ಟ ಆಗಲಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಸುಡ್ತಾ ಇತ್ತು ಬೇರೆ. ತೆಗೆದು ಕೂಡ ಚೆನ್ನಾಗಿ ಚೂಚ್ಕೋಬೇಕಾಗುತ್ತೆ. ಅಥವಾ ಈ ಲೋಟದಿಂದ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದೆಲ್ಲ ಆದಮೇಲೆ ಸ್ವಲ್ಪ ನೋಡ್ಕೊಳ್ಳಿ ಇದನ್ನು. ಬದನೆಕಾಯಿ ಚೆನ್ನಾಗಿತ್ತು ಫ್ರೆಶ್ಶಾಗಿ ಫ್ರೆಂಡ್ಸ್, ಅದಕ್ಕೆ ತೊಗೊಂಬಂದೆ. ಇದನ್ನು ಮಾಡಬೇಕು ಅಂತ 2 ವಾರದಿಂದ, ಈ ಒಂದು ಬಜ್ಜಿ ಮಾಡಬೇಕು ಅಂತ 2 ವಾರದಿಂದ ಟ್ರೈ ಮಾಡ್ತಾನೆ ಇದ್ದೆ. ಒಳ್ಳೆ ಫ್ರೆಶ್ ಬದನೆಕಾಯಿ ಸಿಗ್ತಾ ಇರಲಿಲ್ಲ. ಸಿಕ್ತು ನೋಡಿ ಎಷ್ಟು ಚೆನ್ನಾಗಿದೆ. ಹುಳ ಗಿಳ ಇರುತ್ತೇನೋ ನೋಡ್ಕೋಬೇಕಾಗುತ್ತೆ. ನೋಡಿಬಿಟ್ಟು ಈ ಒಂದು ಇದನ್ನೇನಂತ ಹೇಳ್ತಾರೆ ಅಶ ಗೊಜ್ಜ ಗೊತ್ತಿಲ್ಲ, ಬಜ್ಜಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಮುದ್ದೆಗಂತೂ ಅಲ್ಟಿಮೇಟ್. ತುಂಬಾ ಸುಡ್ತಾ ಇದೆ, ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು. ನನಗೆ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ, ಕಾಲು ಪೇಯ್ನು ನೋಡಿ. ಎಲ್ಲೂ ಹುಳ ಇಲ್ಲ. ಇದು ಚೆನ್ನಾಗಿ ಇದನ್ನು ಕೂಡ ನಾವು ಸ್ಮ್ಯಾಶ್ ಮಾಡಬೇಕಾಗುತ್ತೆ, ಸುಡುತ್ತೆ. ಅದಕ್ಕೆ ನಾನು ಈ ಚಾಕುನಿಂದ ಹಿಂಗೆ ಮಾಡ್ತಾಯಿದ್ದೀನಿ. ನೀವು ಕೈಯಲ್ಲಿ ಆರಿಸ್ಕೊಂಡ್ಬಿಟ್ಟು ಕೈಯಲ್ಲಿ ಕೂಚ್ಬೋದು. ಈ ತೊಟ್ಟು ಇದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ತೊಟ್ಟು ಹಾಕಬೇಕು ಅಂದರೆ ಇದು ಬಲ್ತಿರಬಾರ್ದು, ಅಂದರೆ ಹಳೇದಾಗಿರೋದು, ಫ್ರೆಶ್ ಆಗಿರಬೇಕು. ಕಿತ್ತು 1 ದಿನ ಆಗಿರ್ಬೋದು ಅಷ್ಟೇ, ಆ ಥರದ್ದು ಯೂಸ್ ಮಾಡ್ಬೋದು. ಆಗ್ತಾನೆ ಕಿತ್ತು ಕೂಡ ಆಗ್ತಾನೆ ಕಿತ್ತಿರೋದು, ಗಿಡದಿಂದ ಕಿತ್ತಿರೋದು ಕೂಡ ಮಾಡಿ ತಿನ್ಬೋದು, ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಚೂಚನ ಸುಡುತ್ತೆ. ಬಟ್ ಅಲ್ಲಿ ನೋಡ್ತಾ ಹಿಂಗನ್ನ ಸುಡುತ್ತೆ ಫ್ರೆಂಡ್ಸ್. ಸ್ವಲ್ಪ ಚೆನ್ನಾಗಿ ಜಜ್ಕೋಬೇಕು, ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡ್ಬೇಕಾಯ್ತು ಇದ್ದದ್ದು ಫ್ರೆಂಡ್ಸ್. ಇಲ್ಲಿ ಎಲ್ಲ ಚೆನ್ನಾಗಿ ಅದನ್ನೆಲ್ಲ ಗೊಜ್ಜೆಲ್ಲ ಕ್ಯೂಸಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಇವಾಗ ನಾನು ಹಾಗಲಕಾಯಿ ಏನು ಫ್ರೈ ಮಾಡಿದ್ದಲ್ವ ಅದೇ ಆಯಿಲ್ ಸ್ವಲ್ಪ ಯೂಸ್ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊತಾರೆ ಅಂಥದ್ದು. ಸಾಸಿವೆ ಇತ್ತು, ಮರ್ತ್ಬಿಟ್ಟೆ. ಜೀರಿಗೆ ಹಾಕಿದರೆ ನನ್ನ ಮಗಳಿಗೆ ಇಷ್ಟ ಆಗೋದಿಲ್ಲ, ಹಾಗಾಗಿ ನನಗೆ ಸಾಸಿವೆನೂ ಕೂಡ ಮರ್ತೇ ಹೋಗ್ಬಿಡ್ತು. ಡೈರೆಕ್ಟಾಗಿ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಅದು ಬಿಸಿ ಆದ ನಂತರ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಕರಿಬೇವು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಬೆಂದ್ಕೊಂಡು ಹಾಕಿ ಬೇಯಬೇಕು ಸ್ವಲ್ಪ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಈ ಥರದೊಂದು ಐಟಮ್ಸ್ನ ನಾನು ಹಾಕ್ಕೋಬೇಕಾಗುತ್ತೆ. ಖಾರ ಪುಡಿ ಹಾಕ್ತಾರ ಬಜ್ಜಿಗೆ. ಧನಿಯಾ ಪುಡಿ ಎಲ್ಲ ಹಾಕಿದಾವ. ಈಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ, ಕಲ್ಲೆಲ್ಲ ಸೀದೋಗ್ಬೇಕು ಹಂಗೆ.
ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಹಾಗೆ ಸ್ವಲ್ಪ ಧನ್ಯದ ಪುಡಿ, ಇದು ಆಪ್ಷನಲ್ಲೂ ಹಾಕ್ಕೋಬೋದು, ಹಾಕ್ಕೊಂಡಿದ್ರು ಕೂಡ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅದನ್ನು ನಾನು ಹಾಕ್ಕೊಂಡೆ ಸ್ವಲ್ಪ ವೆರೈಟಿ ಟೇಸ್ಟ್ ಇರಲಿ ಅಂತೇಳ್ಬಿಟ್ಟು. ಹಾಗೆಯೇ ಒಗ್ಗರಣೆ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಅರಿಶಿನ ಪುಡಿ, ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡಿದ್ದೆ ಅಲ್ವಾ, ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಇವಾಗ ಕಲಸಿ ಇಟ್ಕೊಂಡಿದ್ದು ಅಥವಾ ಕಿವುಚಿ ಇಟ್ಕೊಂಡಿದ್ದಂಥ ಬಜ್ಜಿ ಎಲ್ಲ ಅದನ್ನು ಆ್ಯಡ್ ಮಾಡಿ, ಇವಾಗ ಕೊತ್ತಂಬರಿನೂ ಕೂಡ ಆ್ಯಡ್ ಮಾಡಿ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿ ಸ್ವಲ್ಪ ಹುಣಸೆ ಹುಳಿನೂ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡೋವಂಥದ್ದು. ಸ್ವಲ್ಪ ಹುಣಸೆ ಹುಳಿ ಬಿಟ್ಟರು ಅಂತೂ ತುಂಬಾ ಟೇಸ್ಟ್ ಆಗಿರುತ್ತೆ. ಬರೀ ಟೊಮೊಟೊನೇ ಹಾಕೋದ್ರೆ ಇದಕ್ಕಿಂತ ಹುಣಸೆ ಹುಳಿ ಹಾಕಿದ್ರೂ ಕೂಡ ತುಂಬಾ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಈ ಒಂದು ಯಾವುದೇ ಒಂದು ಸಾರಾಗಿರ್ಬೋದು, ಈ ಒಂದು ಗೊಜ್ಜಾಗಿರ್ಬೋದು ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಕುದಿಲಿ, ಇದಕ್ಕೊಂದು ಕುದಿ 2 ಕುದಿ ಕುದ್ರೆ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗುತ್ತೆ. ನೀವು ಬೇಕಿದ್ರೆ ಕಾಯಿ ತುರಿದು ಹಾಕೋಬೋದು, ಕಾಯಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ. ಕಾಯಿ ರೇಟ್ ಇದೆಯಪ್ಪ, ಅದಕ್ಕೆ ನಾನಂತೂ ಕಾಯಿ ತಂದಿಲ್ಲ. ಕೇಳಿದೆ 40-50 ಅಂದರು. ನಾನು ಕಾಯಿ ಜಾಸ್ತಿ ಯೂಸೇ ಮಾಡಲ್ಲ. ಕಾಯಿ ಯೂಸ್ ಮಾಡೋ ಅಷ್ಟೊತ್ತಿಗೆ ಅದು ಒಣಗೋಗಿ ಕೊಬ್ಬರಿ ಆಗಿರುತ್ತೆ. ಇದು ಒಂದು ಏನು ಅಂತಂದರೆ 40-50 ರೂಪಾಯಿ ಹೇಳಿದರು. ನಾನು ಯೂಸ್ ಮಾಡಿದರೆ ಏನು ಗೊತ್ತಾ, ಓನ್ಲಿ ನಾನು ಕಾಯಿ ಯೂಸ್ ಮಾಡೋದು ಜಸ್ಟು ಬಸಾರಿಗೆ ಬಿಟ್ಟರೆ ಇನ್ನೇನಿಗೂ ಯೂಸ್ ಮಾಡಲ್ಲ. ಬಸಾರಿಗೆ ಹೋಗೋದಕ್ಕೋಸ್ಕರ ನಾನು ಬಸಾರು ಮಾಡೋದು 15 ದಿನಕ್ಕೂ ತಿಂಗಳಿಗೆ ಒಂದು ಸರ್ತಿ, ತುಂಬ ದಿನ ಆಗೋಯ್ತು. ಅದಕ್ಕೆ ಕಡಲೆ ಬೀಜ ಉದ್ಬಿಟ್ಟು ಪುಡಿ ಮಾಡಿ ಹಿಂಗೆ ಉದಿಸ್ಬಿಟ್ಟಾಗುತ್ತೆ ಪಲ್ಯಕ್ಕೆ. ಕಡಲೆ ಹಾಕ್ಬಿಟ್ರೆ ಆಗೋಗುತ್ತೆ. ಹಾಗಾಗಿ ನಾನು ಕಾಯಿ ಸವಸಕ್ಕೆ ಹೋಗಲಿಲ್ಲ. ಅದು ಯಾವಾಗ 20-25 ರೂಪಾಯಿ ತಗೊಳ್ಳೋದಿಲ್ಲ ಅಂದರೆ ಅದು ಬೇಡ. ಫ್ರೆಂಡ್ಸ್ ಇಲ್ಲಿ ಇವಾಗ ಗೊಜ್ಜಿಗೆ ಹೀಗೇನು ನಾನು ಗೊಜ್ಜು ಮಾಡಿದ್ದೀನಲ್ವ, ಆ ಒಂದು ಗೊಜ್ಜಿಗೆ ಬಿಸಿ ಬಿಸಿ ಮುದ್ದೆ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ನಾನು ಮುದ್ದೆ ಮಾಡ್ತಾಯಿದ್ದೀನಿ. ಪುಟ್ಟದು 2 ಮುದ್ದೆ ಆಗೋಷ್ಟು ನಾನು ಮುದ್ದೆ ಮಾಡ್ತಾ ಇರೋವಂಥದ್ದು. ಮುದ್ದೆ ಆಗಿದೆ ಇವಾಗ 2, ಈ ಒಂದು ಹಿಟ್ಟಲ್ಲಿ 2 ಮುದ್ದೆನ ನಾನು ಮಾಡೋ ಅಂಥದ್ದು. ಈ ಗೊಜ್ಜಿಗೆ ಈ ಥರ ಬಿಸಿ ಬಿಸಿ ಮುದ್ದೆ ಆದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಮುದ್ದೆ ನೋಡಿದರೆ ನಿಮಗೆ ಏನು ಅನಿಸುತ್ತೆ, ಮುದ್ದೆ ಬೆಂದಿದೆ ಅನಿಸುತ್ತಾ ಬೆಂದಿಲ್ಲ ಅನಿಸುತ್ತಾ ಕಮೆಂಟಲ್ಲಿ ತಿಳಿಸಿ. ಹಳ್ಳಿ ಗಮಾರ್ಗಳಿರ್ತವೆ ಕೆಲವು, ಹೆಂಗೆ ಮುದ್ದೆ ಮಾಡಿದ್ರು ಮುದ್ದೆ ಬೆಂದಿಲ್ಲ, ನನಗೆ ಹಂಗಾಗಿಲ್ಲ, ನಂಗೆ ಹಿಂಗಾಗಿಲ್ಲ, ನಂಗೆ ಹೊಟ್ಟೆ ಕೆಡ್ತು, ನಾನು ಬಾತ್ರೂಮ್ಗೆ ಹೋದೆ, ನಾನು ಅಲ್ಲೇ ಬಟ್ಟೆ ಒಳಗೆ ಮಾಡ್ಕೊಂಬಿಟ್ಟೆ ಅಂತೆಲ್ಲ ಹೇಳೋಂಥವು ಒಂದಷ್ಟು ಜನ ಇದ್ವು ಹಳ್ಳಿ ಗಮಾರ್ಗಳು. ಅವಕ್ಕೆ ಏನಂತ ಗೊತ್ತಿಲ್ಲ. ಇವಾಗ ನಾನು ವೀಡಿಯೋಸ್ ನೋಡಿ ಕಾಪಿ ಮಾಡ್ಕೊಂಡು ತಿಂತವೆ. ನಮ್ಮ ಭವಿಷ್ಯ ಜೀವನ ಎಲ್ಲ ಹಾಳು ಮಾಡಿ ಅವಕ್ಕೆ ಬುದ್ಧಿಜ್ಞಾನ ಅವಕ್ಕೆ ಐತೋ ನಮಗೆ ಐತೋ ಗೊತ್ತಿಲ್ಲ, ಯಾರಿಗಿದೆಯೋ ಗೊತ್ತಿಲ್ಲ. ಒಟ್ಟು ಅದು ಏನಂತಂದರೆ ಹಳ್ಳಿ ಗಮಾರ್ಗಳು ಅಂತ ಹೇಳ್ತೀನಿ ನಾವು. ಹಳ್ಳಿ ಗಮಾರ್ಗಳು ಅವ್ರು ಏನಾನ ಬೇರೆಯವ್ರು ಏನೇ ಹೇಳ್ಕೊಳ್ಳಿ, ಮನೆಗಳ್ದು ನಾಯಿ ಇರುತ್ತಲ್ಲ, ಆ ನಾಯಿನೂ ಕೂಡ ಹಳ್ಳಿ ಗಮಾರ್ ನಾಯಿನೇ ಆಗಿತ್ತು. ನಮ್ಮನ್ನು ಕಾಯೋ ನಾಯಿ ಹೋಗಿ ಬೊಗಳ್ತೈತೆ ಬೀದೆ ನಿಂತ್ಕೊಂಡು, ಆ ಥರದೊಂದು ನಾಯಿ. ನಾನು ಮಾಡೋಂಥ ಅಡುಗೆ ಅಥವಾ ಮುದ್ದೆ, ಸಾಂಬಾರು, ಬಜ್ಜಿ, ನಾನು ಎಷ್ಟು ವೆರೈಟಿ ಮಾಡ್ತೀನಿ. ನಾನು ಮಾಡೋ ಅಡುಗೆಯಲ್ಲಿ ಏನಾದರೂ ಫಾಲ್ಟ್ಗಳು ಕಾಣ್ತಾವ, ನಾನು ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆಗಲ್ವಾ, ಇಂಥ ಅಡುಗೆನೆಲ್ಲ ಜರಿ ಅಂತ ಕೆಟ್ಟ ಹಳ್ಳಿ ಗಮಾರ್ಗಳಿದ್ವು, ಇವಾಗಿಲ್ಲ. ಮುದ್ದೆ ರೆಡಿ. ಯಾವ ಥರ ಬೆವ್ತಿದ್ದೀನಿ ನೋಡು. ಗಾಳಿ ತಗೋ, ಗಾಳಿ ಹೊರಗಡೆ ಬರುತ್ತೆ. ಫ್ರೆಂಡ್ಸ್ ಇವಾಗ ಬಿಸಿ ಬಿಸಿ ಗೊಜ್ಜು, ಇದೊಂಥರ ಗೊಜ್ಜು ಯಾವ ಥರ ಅಂದರೆ ಬೇಳೆ ಹಾಕ್ದೇನೆ ಮಸ್ಕೈನೂ ಅನ್ಬೋದು ಅಥವಾ ಬಜ್ಜಿ ಅಂತಲೂ ಅನ್ಬೋದು, ಗೊಜ್ಜು ಅಂತ ಅನ್ಬೋದು. ಇದಕ್ಕೆ ಒಗ್ಗರಣೆ ಹಾಕಿದ್ದೀನಿ, ತುಂಬ ಟೇಸ್ಟಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಮುದ್ದೆಗಂತೂ ಅಲ್ಟಿಮೇಟ್ ಆಗಿರುತ್ತೆ. ಹಾಗೆ ಈ ಒಂದು ಸ್ನ್ಯಾಕ್ಸ್ ಜೊತೆಗೆ ಕೂಕುಗೆ ಮುದ್ದೆ ಮಾಡಿ ಒಂದು ಗೊಜ್ಜು ಮಾಡಿ ಕೊಟ್ಟಿದ್ದೀನಿ. ಕೂಕು ಟೇಸ್ಟ್ ಇಟ್, ಟೇಕ್ ಇಟ್, ಹ್ಯಾವ್ ಎ ಟೇಕ್ ದಟ್. ಸೂಪರ್ ಆಗಿದೆ. ವಾವ್, ಸಕ್ಕತ್ತಾಗಿದೆ ಫ್ರೆಂಡ್ಸ್. ಅದು ಹುಣಸೆ ಹುಳಿ ಬಿಟ್ಟಿದ್ದೀವಲ್ಲ, ಅದು ಇನ್ನೂ ಸೂಪರ್ ಟೇಸ್ಟ್. ನೀವು ಒಮ್ಮೆ ಟ್ರೈ ಮಾಡಿ. ಚೆನ್ನಾಗಿದೆ. ನೀವೊಂದು ಇದೇ ಥರ ಒಂದು ತೊಕ್ಕು, ಇದ್ರದ್ದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಏನು ಸೆಕೆ ಆಗುತ್ತೆ ಅಂದರೆ ಭಗವಂತ, ನೀರೆಲ್ಲ ಸುರಿದೋಗ್ಬಿಟ್ಟು ನನಗೆ. ಉಫ್, ಈ ಫ್ಯಾನ್ ಅಂತೂ ಆಫ್ ಮಾಡೋ ಹಾಗೆ ಇಲ್ಲ. ಕೂದಲು ಬಿಟ್ಟಿದ್ದೀನಲ್ವ, ಫ್ಯಾನ್ ಹಾಕ್ಬಿಟ್ರೆ ಭಯ ನನಗೆ, ಅದು ಆಫ್ ಮಾಡುವಾಗ ಆನ್ ಮಾಡುವಾಗ. ಹಾಗಾಗಿ ಫ್ರೆಂಡ್ಸ್, ಹಾಗಲಕಾಯಿ ಪಲ್ಯ ಅಲ್ಲ, ಹಾಗಲಕಾಯಿ ಚಿಪ್ಸು ತುಂಬಾ ಚೆನ್ನಾಗಿ ಬಂದಿತ್ತು. ನೀವೊಮ್ಮೆ ಟ್ರೈ ಮಾಡಿ. ನಾನು ಕೂಡ ಇದೇ ಫಸ್ಟ್ ಟೈಮು, ನಾನು ಏನೇ ಫಸ್ಟ್ ಟೈಮ್ ಮಾಡಿದ್ರು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದರಲ್ಲೂ ನಮ್ಮ ಕೂಕು ಅಂತೂ ತುಂಬಾ ಇಷ್ಟಪಟ್ಲು. ನಮ್ಮ ಕೂಕುಗೆ ಅಮ್ಮ ಸೂಪರ್ ಅಂತೇಳಿ, ಮತ್ತು ಈ ವಾರದಿಂದಲೂ ಒಂದು 3 ಸಲ 4 ಸಲ ನಾನು ಡ್ರೈ ಗೋಬಿ ಮಾಡ್ಕೊಂಡು ತಿಂದಿದ್ದೇ ಮಾಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ, ಯಾಕಂದರೆ ಡ್ರೈ ಗೋಬಿದು ಸುಮಾರು ಸಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದ್ರಿಂದ ಡ್ರೈ ಗೋಬಿದೇನು ಶೇರ್ ಮಾಡ್ಕೊಂಡಿಲ್ಲ.
ಇದೆಯಲ್ವಾ ಹಾಗಲಕಾಯಿ ಚಿಪ್ಸು, ಅದನ್ನು ಇದು ಫಸ್ಟ್ ಟೈಮ್ ಮಾಡಿದ್ದು ನಾನು ಕೂಡ. ತುಂಬಾ ಚೆನ್ನಾಗಿ ಬಂದಿತ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಈ ಒಂದು ಟಾಪ್ ಬಂದು ಮೀಶೋಯಿಂದ ತಂದಿದ್ದು. ಇದ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಚೆಕ್ಔಟ್ ಮಾಡ್ಕೊಳ್ಳಿ. ತುಂಬಾ ಕಂಫರ್ಟಬಲ್ ಆಗಿದೆ, ಕಾಟನ್ ಕ್ಲಾತ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ನೋಡ್ಬೋದು ಈ ಥರ ಇದೆ. ನಂತರ ಆಲ್ರೆಡಿ ಮುಂಚೆನೇ ಒಂದು ರೆಡ್ ಪ್ಯಾಂಟ್ ಇತ್ತು, ಅದಕ್ಕೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ಒಂದು ಟಾಪ್ ಮಾತ್ರ ಸಪ್ರೇಟಾಗಿ ತೊಗೊಂಡಿದ್ದಂಥದ್ದು. ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಇದು ಸೆಕೆಗಾಲದಲ್ಲಂತೂ ಇನ್ನೂ ಕೂಡ ತುಂಬಾ ಈಸಿಯಾಗಿ ವೇರ್ ಮಾಡ್ಬೋದು. ಕಾರಲ್ಲಿ ಹೋಗೋರ್ಗೂ ಬರೋರ್ಗೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಕೂಕು ಊಟ ಮಾಡಿ ಹೊರಗಡೆ ಹೋಗಿದ್ದಲ್ಲ, ಬನ್ನಿ ನೋಡಿ ಮಾತಾಡ್ಸುವ. ಇದೆಲ್ಲ ಹಳ್ಬಿಟ್ಟಿದ್ದೀನಿ. ಈ ಬ್ಲೌಸ್ಗೆ ಸ್ವಲ್ಪ ಆಲ್ಟ್ರೇಷನ್ ಮಾಡೋದಿದೆ, ಮಾಡಬೇಕು. ಈ ಬ್ಲೌಸ್ ರೆಡಿ ಆಗಿದೆ, ಅದು ಇದೆ. ಚೆನ್ನಾಗಿದೆಯಾ ಈ ಒಂದು ಟಾಪ್, ಹೇಗಿದೆ ಫ್ರೆಂಡ್ಸ್ ಕಮೆಂಟಲ್ಲಿ ತಿಳಿಸಿ. ಕೂಕು ಹೊರಗೆ ಸೆಟ್ಲ್ ಆಗ್ಬಿಟ್ಟಿದ್ದಾಳೆ ಫ್ರೆಂಡ್ಸ್, ಬನ್ನಿ ನೋಡುವ. ಅಡುಗೆ ಮನೆ ಅಂತೂ ಎಲ್ಲ ನೀಟಾಗಿದೆ ಫ್ರೆಂಡ್ಸ್. ನಾನು ಏನು ಮಾಡಿದೆ ಗೊತ್ತಾ, ಇಷ್ಟೊತ್ತು ಅಡುಗೆ ಮಾಡಿದ್ನಲ್ವ, ಅದನ್ನೆಲ್ಲ ಅಡುಗೆ ಮಾಡಿ ಸಾಕಾಗಿದೆ. ನನಗೆ ಎಡಗಾಲು ತುಂಬಾ ಪೇನ್ ಆಗ್ತಿದೆ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಒಜೆ ಬಿಡೋಕ್ಕಾಗ್ತಾಯಿಲ್ಲ, ನನ್ನ ಕಾಲ ಮೇಲೆ ನಾನೇ ಒಜೆ ಬಿಡೋಕ್ಕಾಗ್ತಾಯಿಲ್ಲ ಅಂತ ಎಲ್ಲ ಬಿಟ್ಟು ನಾಳೆ ಮಾಡ್ಕೊತೀವಿ ಬಿಡೋ. ಬೆಳಿಗ್ಗೆ ಬೇಗದ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂದರೆ ಹಂಗನಂಗಿದೆ. ನೀನು ಅದು ತಂಟಿಗೆ ಬರ್ಬಿಡ, ನಾನೆಲ್ಲ ಮಾಡ್ಕೊತೀನಿ, ನೀವು ಸುಮ್ಮನೆ ಇರೋದ್ಬಿಟ್ಲು. ಎಲ್ಲ ತಿಕ್ಕಿ ತೊಳ್ಕೊಟ್ಟೆ. ಅವ್ಳು ಬಂದ್ಬಿಟ್ಟು ಎಲ್ಲ ಒರೆಸಿ ಎಲ್ಲ ನೀಟ್ ಮಾಡಿ ಜೋಡಿಸಿ ಹೆಲ್ಪ್ ಮಾಡಿದ್ಲು ಪಾಪ. ನನಗೆ ಕಾಲು ನೋವುತ್ತೆ ಅಂತೇಳಿ ನಿಂತು ನಮ್ಮ ಒಂದು ಒಜೆ, ನಮ್ಮ ಒಂದು ಪಾದ ಫ್ರೆಂಡ್ಸ್ ಹೆಂಗೆ ಗೊತ್ತಾ, ಈ ಒಂದು ಪಾದ ಇದೆ ಅಲ್ವಾ, ನೋಡ್ಬೋದು. ಈ ಒಂದು ಪಾದ ನನ್ನ ಪಾದದ ಮೇಲೆ ನನ್ನ ವಜನೆ ಬಿಡೋದಕ್ಕಾಗ್ತಿಲ್ಲ. ಅಷ್ಟು ಪೇಯ್ನ್ ಅನಿಸುತ್ತೆ, ಅಷ್ಟು ನೋವು ಅನಿಸುತ್ತೆ. ಯಾಕೆ ಹಿಂಗಾಗೋದೋ ಗೊತ್ತಿಲ್ಲ. ಏನು ಮಾಡೋದು, ಅದಕ್ಕೊಂದು ಪಟ್ಟಂತ ಹಾಕ್ಸ್ಕೊತಾರೆ, ಅದನ್ನು ತೊಗೊಂಬರಬೇಕು. ನಾಳೆ ನಡೆದು ಬೇರೆ ಪ್ಲ್ಯಾನ್ ಇದೆ, ನೋಡುವ, ಶೇರ್ ಮಾಡ್ಕೊತೀನಿ ಖಂಡಿತ. ಬಟ್ ಆದರೆ ಅಂಗಡಿಗೆ ಹೋದರೆ ಖಂಡಿತ ಶೇರ್ ಮಾಡ್ಕೊತೀನಿ ಅದಕ್ಕೆ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ಡೇ ಹೇಗೋಯ್ತು. 6 o'clock ಇಂದ 8:30ವರೆಗೂ ನಾನು ಮಾಡಿರೋಂಥ ವೀಡಿಯೋ ಇದು. ಇಷ್ಟು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. 6 ಗಂಟೆಯಿಂದ 8:30ವರೆಗೂ ವೀಡಿಯೋನ ಮಾಡಿರೋಂಥದ್ದು. ಈಗ ಒಂದು ಟೈಮ್ 8:30, ಊಟ ಗೀಟ ಎಲ್ಲ ಮಾಡಿ ಹೊರಗಡೆ ಹೋಗಿ ಆರಾಮಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದಿದ್ದಾಯಿತು ಫ್ರೆಂಡ್ಸ್. ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಜೊತೆಗೆ ಏನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಚಿಪ್ಸ್ ಮಾಡ್ತಾ ಇದ್ದೆ ನಮ್ಮ ಮನೇಲಿ ಸ್ಪೆಷಲಾಗಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಕೂಡ ಮಾಡಿಕೊಂಡು ನಾನು ಕೂಡ ಟೇಸ್ಟ್ ನೋಡಿದೆ, ಅಲ್ಟಿಮೇಟ್ ಆಗಿ ಬಂದಿತ್ತು. ನಾನು ಮಾಡೋಂಥ ಪ್ರತಿಯೊಂದು ಹೊಸದು ಏನು ಮಾಡಿದ್ರು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ಹಾಗೆ ಚೆನ್ನಾಗಿ ಬಂದಿರುತ್ತೆ, ಅದನ್ನು ಕೂಡ ಹಾಗೆ ಹೇಳ್ತೀನಿ. ಎಲ್ಲೂ ಕೂಡ ಫಿಲ್ಟ್ರ್ ಇಲ್ದಂಗೆ ತುಂಬ ಟೇಸ್ಟಿ ಫಿಲ್ಲಾಗಿ ಬಂದಿತ್ತು. ನೀವೊಮ್ಮೆ ಟ್ರೈ ಮಾಡಿ ಅಂತ. ಆಲ್ಮೋಸ್ಟ್ ಯಾರು ಹೇಳ್ಬೇಕು ಅಂದರೆ ಹಳ್ಳಿ ಕಡೆ ಆಗಲಿ ಎಲ್ಲೇ ಆಗಲಿ ಜಾಸ್ತಿ ಮನೆಯಲ್ಲಿ ಏನಂತಂದರೆ ಈ ಹಾಗಲಕಾಯಿ ಚಿಪ್ಸ್ ಮಾಡೋದು ಕಮ್ಮಿ. ಹಾಗೆ ಬಜ್ಜಿನೂ ಕೂಡ ಅಷ್ಟೇ, ಬಜ್ಜಿ ಮಾಡ್ತಾರೆ, ಬಟ್ ಆದರೆ ಈ ರೀತಿ ಒಗ್ಗರಣೆಲ್ಲ ಹಾಕಲ್ಲ. ನಾನು ಮಾಡಿದ್ದೀನಿ ನೋಡಿ, ಚೆನ್ನಾಗಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತಾ ಪ್ಲೀಸ್ ಕಮೆಂಟಲ್ಲಿ ಒಳ್ಳೊಳ್ಳೆ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಹಾಗೆ ನಾನು ಒಂದು ದಿನ ಬಿಟ್ಟು ಒಂದು ದಿನ ನಾನು ವಿಡಿಯೋ ಹಾಕೋಂಥದ್ದು, ಅಂದರೆ 2 ದಿನಕ್ಕೆ ಒಂದು ಸರಿ ನಾನು ವಿಡಿಯೋ ಹಾಕೋವಂಥದ್ದು. ಪ್ಲೀಸ್ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಒಂದು ಕೂಪು, ನನ್ನ ಒಂದು ಮಗಳದು ಒಂದು ಚಾನಲ್ ಇದೆ, ನನ್ನ ಮಗಳದೊಂದು ಚಾನಲ್ ಇದೆ, ಅದು ಬಂದು ರಶ್ಮಿ ಕರಿಯಪ್ಪ ಅಂತ. ಅವಳ ಚಾನಲ್ಗೆ ಸಪೋರ್ಟ್ ಮಾಡಿದ್ದೆ ಹೇಳ್ತಾ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.